ಥ್ಯಾಂಕ್ ಯು ಜೀಸಸ್. ಸರ್ವಶಕ್ತನಾದ ದೇವರೇ, ನಮಗೆ ಸ್ತೋತ್ರವಾಗಲಿ, ನಿಮಗೆ ಮಹಿಮೆ ಉಂಟಾಗಲಿ ದೇವ. ಹೌದು ಕರ್ತನೇ, ಈ ಒಂದು ಭಾನುವಾರ ದಿವಸ ನಿನ್ನನ್ನು ಸ್ತುತಿಸುವಾಗ, ನಿನ್ನ ಕೊಂಡಾಡುವಾಗ, ನಿನ್ನ ಕೃಪೆ, ನಿಮ್ಮ ಆಶೀರ್ವಾದ ನಿಮ್ಮ ಪ್ರಸನ್ನತೆ ನಮ್ಮ ಮೇಲೆ ಬರಲಿ. ಆರಾಧನೆ ಪ್ರಾರಂಭ ಮಧ್ಯಸ್ಥನ ಕೊನೆಗೆ ಮಾರ್ಪಡಿಸಬೇಕೆಂದು ಈ ಪ್ರಾರ್ಥನೆ ಯೇಸು ಕ್ರಿಸ್ತನ ಅಧಿಕಾರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ, ನನ್ನ ಪರಲೋಕದ ತಂದೆ. ಆಮೆನ್. ಥ್ಯಾಂಕ್ ಯು ಜೀಸಸ್. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಎಜೆಕಿಯೇಲ 45ನೇ ಅಧ್ಯಾಯದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಇವತ್ತು ಈ ಬೆಳಗಿನ ಜಾವದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಎಜೆಕಿಯೇಲ 45ನೇ ಅಧ್ಯಾಯದಲ್ಲಿ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ನೀವು ಜನರನ್ನು ಮೋಸ ಪಡಿಸಬೇಡಿ ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ನೀವು ಜನರಿಗೆ ಏನ್ ಮಾಡಬಾರ್ದು, ಮೋಸ ಪಡಿಸಬಾರದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೆ ಮೋಸ ಏನಾಗಿದೆ? ಭಯಂಕರವಾದ ಕ್ರಿಯೆ ಆಗಿದೆ. ಯಾರಿಗಾತರ ಮೋಸ ಮಾಡಿದಾಗ, ಮೋಸ ಮಾಡಿದಂತದ ಏನ್ ಮಾಡುತ್ತೆ? ಕೊಲೆ ಮಾಡುವಂತೆ ಅದು ಪ್ರೇರಣೆ ಕೊಡುವಂತದ್ದಾಗಿದೆ. ಅಂದ್ರೆ ಅಷ್ಟು ಭಯಂಕರವಾದ ಸಿಟ್ಟು ಬರುತ್ತೆ. ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಇವತ್ತು ಅನೇಕ ಜನರು, ಒಬ್ಬ ಗಂಡ ಆಗ್ಲಿ ತನ್ನ ಹೆಂಡತಿ ಮೋಸ ಮಾಡಿದ್ರೆ, ಹೆಂಡತಿ ಗಂಡನ ಮೋಸ ಮಾಡಿದ್ರಾಗ್ಲಿ, ಸ್ನೇಹಿತರ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಮೋಸ ಮಾಡಿದ್ರೆ ಅವ್ರು ಏನ್ ಮಾಡ್ತಾರೆ? ಅವ್ರಿಗೆ ಬಂದ್ ಹಾಕ್ಬೇಕೆಂಬುದಾಗಿ ಅಷ್ಟೊಂದು ಸಿಟ್ಟು ಬರುತ್ತೆ. ಅದು ಏನ್ ಮಾಡುತ್ತೆ? ಮೋಸ ಎಂಬುದು ಆ ಒಂದು ಕೊಲೆ ಮಾಡುವಂಥದ್ದು ಮಾಡಿರ್ತದೆ. ಕೊಲೆಗಾರನ ಮಾಡುವುದಕ್ಕೆ ಮೋಸನೇ ಏನಾಗಿದೆ? ಮೂಲ ಕಾರಣವಾಗಿದೆ. ಒಬ್ಬ ವ್ಯಕ್ತಿ ಕೊಲೆಗಾರ ಆಗುವುದಕ್ಕಾಗಿ ಮೋಸ ಏನಾಗಿದೆ? ಮುಖ್ಯವಾಗಿ ಕಾರಣವಾಗಿದೆ ಎಂಬುದಾಗಿ ನೋಡ್ತೇವೆ. ಸದ್ಯದಲ್ಲಿ ನೋಡ್ತೇವೆ, ಯಾಕೋಬ ಮತ್ತು ಏಸಾವ್ ವಿಷಯದಲ್ಲಿ ಯಾಕೋಬನು ಏನ್ ಮಾಡ್ತಾನೆ? ತನ್ನ ಅಣ್ಣನಿಗೆ ಆಗ್ಬೇಕಾದ ಚೊಚ್ಚಲ ತನ್ನ ಆಶೀರ್ವಾದ ಏನ್ ಮಾಡ್ತಾನೆ? ಇದನ್ನು ಒಂದು ಮೋಸದಿಂದ ತನ್ನ ಇಸಾಕನಾದ ತಂದೆಯಾದ ಇಸಾಕನ ಹತ್ರ ಪಡೆದುಕೊಳ್ತಾನೆ. ಇವತ್ತು ಅವತ್ತು ದಿವಸ ಏಸಾವ್ ಏನ್ ಮಾಡ್ತಾನೆ? ನನ್ನ ತಮ್ಮ ಯಾಕೋಬನು ನನಗೆ ಆಗ್ಬೇಕಾದ ಆಶೀರ್ವಾದ ಏನ್ ಮಾಡಿದ್ದಾನೆ? ತಾನು ಪಡ್ಕೊಂಡಿದ್ದಾನೆ ಅಂತ ಹೇಳಿ ಆತನಿಗೆ ಕೊಂದಾಕೋದಕ್ಕಾಗಿ ಹುಡುಕ್ತಾನೆ. ಆ ಸಮಯದಲ್ಲಿ ಆ ಒಂದು ಯಾಕೋಬನು ಏನ್ ಮಾಡ್ತಾನೆ? ಏಸಾವನ್ನ ತಪ್ಪಿಸ್ಕೊಂಡು ಎಲ್ಲಿ ಓಡುತ್ತಾನೆ? ತನ್ನ ಮಾವನ ಮನೆಗೆ ಓಡುತ್ತಾನೆ, ಲಾಭನ ಹತ್ರ. ಲಾಭನ ಹತ್ರ ಏನ್ ಮಾಡ್ತಾನೆ? ಆತನ ಕೆಲಸ ಮಾಡ್ತಾನೆ. ಅದು ಸುಮ್ಮನೆ ಇರಲ್ಲ. ಲಾಭನ ಏನ್ ಮಾಡ್ತಾನೆ? ತನ್ನ ಆ ಸಹೋದರರಾಗಿರುವಂತಹ ಯಾಕೋಬನಿಗೆ ತನ್ನ ಮನೆಯಲ್ಲಿರುವಂತಹ ಕೆಲಸಗಳನ್ನು, ಆಡು, ಮೇಕೆ, ಕುರಿ ಮನುಷ್ಯರಿಗೆ ಆತನ ಏನ್ ಮಾಡ್ತಾನೆ? ಆತನಿಗೆ ಇಟ್ಕೋತಾನೆ ಹಾಳಾಗಿ. ಅಲ್ಲಿ ಅವನಿಗೆ ಕರೆಕ್ಟ್ ಸಂಬಳ ಬರೋದಿಲ್ಲ. ಆದರೂ ಕೂಡ ಏನ್ ಮಾಡ್ತಾನೆ? ಯಾಕೋಬನು ಅಲ್ಲಿ ಆ ಲಾಭನ ಹತ್ರ ಆತನ ಕೆಲಸಗಳನ್ನು ಮಾಡ್ಕೊಂಡು ಜೀವಿಸ್ತಾ ಇದ್ದಾನೆ. ಯಾಕಂದ್ರೆ ನಾನು ನನ್ನ ಅಣ್ಣನಿಗೆ ಮೋಸ ಮಾಡಿದ್ದೆ, ಆದರೆ ಇವತ್ತು ನನಗೆ ಎಷ್ಟೇ ಮೋಸ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಆತನು ದೇವರಿಗೆ ನಂಬಿಕೆ ಇಟ್ಟು ಲಾಭವನ್ನು ಪದೇ ಪದೇ ಮೋಸ ಮಾಡ್ತಾನೆ. ಆಡು, ಮೇಕೆ, ಕುರಿಗಳು ಕೂಡ ಆತನು ಎಲ್ಲ ಒಂದು ಪಡೆದುಕೊಳ್ಳುವಾಗ, ಇವತ್ತು ಒಂದು ಮೇಕೆಗಳು ಹುಟ್ಟುವಾಗ ಮಚ್ಚೆಯಿಂದ ನಾನು ತಗೋತಾನೆ, ಮಚ್ಚೆಯಿಂದ ಕುರಿ ಮೇಲೆ ಹುಟ್ಟಿದ ನೀರು ತಪ್ಪಂತಿರುವಾಗ ಆಗ ಅನೇಕ ರೀತಿಯಲ್ಲಿ ಆತನಿಗೆ ಬರುವಾಗ ದೇವರನ್ನು ಪ್ರಾರ್ಥನೆ ಮಾಡ್ತಾನೆ. ಯಾಕೋಬನಾಗ ದೇವರು ಏನ್ ಮಾಡ್ತಾನೆ? ಇವರ ವರ್ಷದಲ್ಲಿ ಮಚ್ಚೆರುವಂತ ಒಂದು ಮೇಕೆ ಕುರಿಗಳೆಲ್ಲ ಹುಟ್ಟುವಾಗ ಅವೆಲ್ಲ ಯಾಕೋಬನಿಗೆ ಆಯ್ತು. ಅಲ್ಲಿ ಪದೇ ಪದೇ ತನ್ನ ಸಂಬಳವನ್ನು ಇನ್ಕ್ರೀಸ್ ಮಾಡಿ ಆತನಿಗೆ ಏನ್ ಮಾಡ್ತಾನೆ? ಒಂದು ವಂಚಿಸ್ತಾನೆ. ಯಾರು? ಲಾಭನನ್ನು. ಆತನು ಕೆಲಸ ಮಾಡಿದ್ರು ಕೂಡ ಕರೆಕ್ಟ್ ಆಗಿ ಆತನಿಗೆ ಸಂಬಳ ಕೊಡಲ್ಲ. ಆತನು ಕೂಡ ಎಲ್ಲ ಸಹಿಸ್ಕೊತಾನೆ. ತನ್ನ ದೊಡ್ಡ ಮಗಳಿಗೆ ಕೊಡ್ತೀನಿ ಎಂಬುದಾಗಿ ರಬ್ಯಕ್ಕೋಸ್ಕರ ಆತನು ಸೇವೆ ಮಾಡಿದಾಗ 7 ವರ್ಷ ಸೇವೆ ಮಾಡ್ತಾನೆ. ಆದರೆ ಅಲ್ಲಿ ಲಾಭನ ಏನ್ ಮಾಡ್ತಾನೆ? ತನ್ನ ಮಗಳು ರಬ್ಬಿಗೆ ಕೊಡದಂತೆ ದೊಡ್ಡ ಮಗಳಾಗಿರೋ ಲೇಯಾಗಿ ಕೊಟ್ಟು ಮದುವೆ ಮಾಡ್ತಾನೆ. ನೀನು ಮೋಸ ಮಾಡಿದೇನು? ಇನ್ನು ರಬ್ಬೇಕ ಮಗಳಿಗೆ ಕೊಡ್ತೀನಿ ಅಂತ ಹೇಳಿ ದೊಡ್ಡ ಮಗಳು ಕೊಟ್ಟಿದ್ದಲ್ಲ ಅಂತಂದಾಗ, ಇವತ್ತು ನಿನಗೆ ರಬ್ಬೇಕ ಮಗಳು ಬೇಕು, ತಿರುಗಿ ಏನ್ ಮಾಡಿ 7 ವರ್ಷ ಸೇವೆ ಮಾಡೋದಿದ್ದಾಗ ತಿರುಗಿ ದೇವರ ಆತನ ಏನ್ ಮಾಡ್ತಾನೆ? 14 ವರ್ಷ ಲಾಭನ ಹತ್ರ ಸೇವೆ ಮಾಡ್ತಾನೆ. ಸಂಬಳ ಇಲ್ಲದ ಸಾರ್ ಮಾಡ್ತಾನೆ. ಯಾಕಂದ್ರೆ ಇವತ್ತು ನಾನು ನನ್ನ ಅಣ್ಣನ ಮೋಸ ಮಾಡಿದಿರುವಾಗ ಇವತ್ತು ಇಲ್ಲಿ ನಮ್ಮ ಮಾವನನ್ನು ಮೋಸ ಮಾಡ್ತಾ ಇದ್ದಾರೆ. ನನ್ಗೆ ಯಾರಾಯ್ತು? ನಾವು ಬೇರೆಯವ್ರಿಗೆ ಮೋಸ ಮಾಡಿದಾಗ ನಮ್ಗೆ ಬೇರೆಯವ್ರಿಗೆ ಮೋಸ ಮಾಡೇ ಮಾಡ್ತಾರೆ. ಇವತ್ತು ನಾವು ಇನ್ನೊಬ್ಬರಿಗೆ ಮೋಸ ಮಾಡಿದಾಗ ನಮಗೂ ಕೂಡ ಒಬ್ಬರು ಮೋಸ ಮಾಡಿದವರು ಸಿಗ್ತಾರೆ. ಇವತ್ತು ಯಾಕೋಬನು ಏಸಾವನು ಮೋಸ ಮಾಡಿದ ಹಾಗೆ ಒಂದೇ ಸಲ ಮೋಸ ಮಾಡಿದನು. ಆದ್ರೆ ಇಲ್ಲಿ ಲಾಭನು ಪದೇ ಪದೇ ಯಾಕೋಬನಿಗೆ ಮೋಸ ಮಾಡ್ತಾನೆ ಇದನು. ಲಾಭನು ಆತನ ಸಂಬಳ ಸರಿಯಾಗಿ ಕೊಡ್ತಾ ಇರಲಿಲ್ಲ. ಆತನ ಸೇವೆ ಮಾಡಿಸ್ಕೊಂಡು ಆತನಿಗೆ ತನ್ನ ಕಿರಿಮಲ ಕೊಡ್ತಾನೆ, ದೊಡ್ಡ ಮಗಳಿಗೆ ಮದುವೆ ಮಾಡ್ಕೊಡ್ತಾನೆ. ಅಲ್ಲಿ ಕರೆಕ್ಟ್ ಆಗಿ ನಡೆಯೋದಿಲ್ಲ. ಅದಕ್ಕೆ ಆತನ ಏನ್ ಮಾಡ್ತಾನೆ? ದೇವರ ದೃಷ್ಟಿಯಲ್ಲಿ, ದೇವರ ಒಂದು
ಆ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿದಾಗ ದೇವರು ಆತನಿಗೆ ಶಕ್ತಿ ಕೊಡ್ತಾನೆ. ಇವತ್ತು ನಾನು ಬೇರೆ ಮೋಸ ಮಾಡಿದಾಗ ಪದೇ ಪದೇ ಮೋಸ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡು ಎಲ್ಲವೇ ಮಾಡ್ತಾನೆ. ಯಾಕೋಬನ ಸಮಾಧಾನದ ತಾಳ್ಮೆದ ಸಹಿಸಿಕೊಂಡು ಲಾಭನ ಹತ್ರ ಸುಮಾರು 14 ವರ್ಷಗಳಿಗಿಂತ ಹೆಚ್ಚಾಗಿ ಆತನ ಏನ್ ಮಾಡ್ತಾನೆ, ಅವನ ಒಂದು ಮನೆಯಲ್ಲಿ ಸೇವೆ ಮಾಡಿ ಅಲ್ಲಿ ದೇವರ ಆಶೀರ್ವಾದ ಅಂತಾನೆ. ಯಾಕಂದ್ರೆ ಇವತ್ತು ಲಾಭನನ್ನು ನೀವು ಮೋಸ ಮಾಡಬಹುದು, ಆದ್ರೆ ಆ ತಂದೆಯ ದೇವರು ನನಗೆ ಮೋಸ ಮಾಡೋದಿಲ್ಲ ಎಂಬುದಾಗಿ ಆತನ ಏನ್ ಮಾಡ್ತಾನೆ, ಒಂದು ತಾಳ್ಮೆದ ದೇವರ ಮೇಲೆ ನಂಬಿಕೆ ಇಟ್ಟು ನಡೀತಾರೆ. ಇಸಾಕನು ಯಾಕೋಬನಿಗೆ ಕೇಳುವಾಗ ನೀನು ಯಾರು ಎಂದು ಕೇಳಿದಾಗ ಆಶೀರ್ವಾದ ಮಾಡ್ಬೇಕಾದ್ರೆ ನಾನು ನಿನ್ನ ಮಗನಾದ ಈಸಾವನ ಅಂತ ಹೇಳಿ ಸುಳ್ಳಾಡ್ತಾನೆ. ತಿರುಗಿ ಯಾವಾಗಾಯ್ತು ತಂದೆ ದೇವರು ಆತನಿಗೆ ನೀನು ಯಾರು ಎಂಬುದಾಗಿ ಆ ಸೃಷ್ಟಿಕರ್ತನು ಕೇಳಿದಾಗ ನಾನು ಯಾಕೋಬನೇ ಎಂಬುದಾಗಿ ಆತನು ಸತ್ಯವಾಗಿ ದೇವರ ಮುಂದ ಹೇಳ್ಕೊತಾನೆ. ಇಸಾಕನಿಗೆ ಮೊಬ್ಬಿನ ಕಾಲದಲ್ಲಿ ಕಣ್ಣು ಕಾಣದಿರುವಾಗ ಆತನು ಯಾಕೋಬನು ನಾನು ಏಸಾವು ಹೇಳ್ಕೊತಾನೆ. ಆದ್ರೆ ದೇವರು ಕೇಳಿದಾಗ ಅದನ್ನ ನಮ್ಮಣ್ಣಗೆ ಮೋಸ ಮಾಡಿದಂತ ಅರಿತುಕೊಂಡು ದೇವರು ಕೇಳ್ತಾನೆ, ತಿರುಗಿ ನೀನ್ ಯಾರು ಕೇಳಿದ ನಾನು ಯಾಕೋಬನಿದ್ದಾಗ ಆಗ ಅವನೇನ್ ಮಾಡ್ತಾನೆ, ಪಶ್ಚಾತ್ತಾಪ ಪಟ್ಟಿದಾಗ ಆ ಲಾಭವನ್ನು ಸುಮಾರು ಸಲ ಮೋಸ ಮಾಡಿರ್ತಾನೆ. ಆದರೂ ಕೂಡ ಅವೆಲ್ಲ ಸಹಿಸಿಕೊಂಡು ದೇವರ ಸಮ್ಮುಖದಲ್ಲಿ ದೇವರ ಶಾಂತಿ ಸಮಾಧಾನ ಪಡೆದುಕೊಂಡು ಆತನಿರುವಾಗ ಯಾಕೋಬನಿಗೆ ಏನ್ ಮಾಡ್ತಾರೆ, ದೇವರು ಆಸ್ತಿ ಅಂತಸ್ತು ಕುರಿ ದನ ಮೇಕೆಗಳನ್ನು ಕೊಟ್ಟು ಹೆಂಡತಿ ಮಕ್ಕಳು ಕೊಟ್ಟು ದೇವರ ಆತನಿಗೆ ಆಶೀರ್ವಾದ ಮಾಡಿದರು. ಅದೇ ರೀತಿ ಕರ್ತನ ಪ್ರೀತಿಯ ದೇವರ ಮಕ್ಕಳು, ಇವತ್ತು ನಿಮ್ಗೆ ಯಾರಾಯ್ತು ಇವತ್ತು ಅಲ್ಲೇ ಮೋಸ ಮಾಡ್ತಾರೆ, ಇವತ್ತು ನೀವು ಕೂಡ ಸಮಾಧಾನ ಆಗಿರ್ರಿ. ಅವ್ರಿಗೆ ಮೋಸ ಮಾಡಿ ಅವ್ರ ಸುಖದಿಂದ ಇರ್ಲಕ್ಕಾಗಲ್ಲ. ಯಾಕಂದ್ರೆ ನೀವು ನಿಮಗೆ ಒಂದು ಸಲ ಮೋಸ ಮಾಡಿದರೆ ಇವತ್ತು ಅವರಿಗೆ ಅವರು ಯಾರು ನಂಬಿಕೆ ಕೊಡ್ತಾರೋ ಅವರಿಗೆ ಅವ್ರು ಪದೇ ಪದೇ ಮೋಸ ಮಾಡ್ತಾರೆ. ಅವಾಗ ಅವರಿಗೆ ನೀವು ಏನು ಎಂಬುದು ಆ ಬೆಲೆ ಗೊತ್ತಾಗುತ್ತೆ. ಇವತ್ತು ನಿಮ್ಮ ಪದೇ ಪದೇ ಮೋಸ ಮಾಡಿರ್ತಾರ, ಡೋಂಟ್ ವರಿ. ಇವತ್ತು ಯಾರು ಎಷ್ಟು ನೀವು ಮೋಸ ಮಾಡ್ಲಿ, ವಂಚನೆ ಮಾಡ್ಲಿ, ಇವತ್ತು ನೀವು ಮಾಡುವ ಕೆಲಸದಲ್ಲಿ ನಿಮ್ಮ ಪದೇ ಪದೇ ಅವ್ರ ಸಂಬಳ ಕೊಡುವಂತ ಯಜಮಾನಿಯನ್ನು ಮೋಸ ಮಾಡಿದ್ರು ಕೂಡ ನೀನು ಭಯಪಡಬೇಡ. ಯಜಮಾನರಿಗಿಂತ ಯಜಮಾನ ಆಗಿರೋದು ಯೇಸು ಕ್ರಿಸ್ತನು ನಿನ್ನ ಸಂಬಳವನ್ನು ಇನ್ಕ್ರೀಸ್ ಮಾಡ್ತಾನೆ, ನಿನ್ನ ಪ್ರಮೋಷನ್ ಕೊಡ್ತಾನೆ. ಅದಕ್ಕೆ ಯಾಕೋಬನು ಆ ಒಂದು ಲಾಭವನ್ನು ಪದೇ ಪದೇ ಮೋಸ ಮಾಡಿದ ಕೂಡ ದೇವರ ನಂಬಿಕೆ ಇಟ್ಟು ಆತನು ಆ ಒಂದು ಶ್ರದ್ಧೆಯಿಂದ ಕೆಲಸ ಮಾಡಿದಾಗ ದೇವರು ಆತನಿಗೆ ಅಭಿವೃದ್ಧಿ ಮಾಡ್ತಾನೆ. ಅದೇ ರೀತಿ ಇವತ್ತು ಕರ್ತನ ಪ್ರೀತಿಯ ದೇವರ ಮಕ್ಕಳು, ಇವತ್ತು ಯಾಕ್ಷಣ ಇವತ್ತು ನೀನು ಮೋಸ ಮಾಡಿ ವಂಚನೆ ಮಾಡಿದ್ರು ಕೂಡ ನೀನು ಕದಲದಂತೆ ಧೈರ್ಯವಾಗಿ ಇರು, ಭಯಪಡದಂತೆ ದೇವರ ಮೇಲೆ ನೀನು ಭಾರ ಹಾಕಿ ಆ ದೇವರು ಕೊಟ್ಟಂತಹ ಆ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದರೆ ದೇವರು ನಿನಗೂ ಕೂಡ ಯಾಕೋಬನಂತೆ ಆಶೀರ್ವಾದ ಮಾಡ್ತಾರೆ. ದೇವರ ವಾಕ್ಯದಂತೆ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಪರಿಶುದ್ಧ ದೇವರೇ, ಯೇಸುವಿನ ಸ್ತೋತ್ರ. ಕೇಳಿದ ವಾಕ್ಯವನ್ನು ಮಾತನಾಡಿ ಆಶೀರ್ವಾದ ಮಾಡಕೊಳ್ತೇನೆ. ಹೌದು ಕರ್ತನೆ, ಯಾಕೋಬನಿಗೆ ಆಶೀರ್ವಾದ ಮಾಡಿದ ದೇವರೇ, ನಮಗೂ ನಮ್ಮೆಲ್ಲರಿಗೂ ನೋಡುವ ಎಲ್ಲ ಮಕ್ಕಳಿಗೆ ಆಶೀರ್ವಾದ ಮಾಡಿ ನಿನ್ನ ಮಹಿಮೆಯಿಂದ ತುಂಬಿಸಿ ನಡೆಸಬೇಕೆಂದು ಈ ಪ್ರಾರ್ಥನೆ ವಿಜ್ಞಾಪನೆಗಳು ನಮ್ಮ ರಕ್ಷಣದ ಯೇಸು ಕ್ರಿಸ್ತನೇ ನಿಮ್ಮ ಅಧಿಕಾರದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ, ನನ್ನ ಪರಲೋಕದ ಪ್ರೀತಿಗಳ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ದೇವರ ವಾಕ್ಯದಂತೆ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಯೇಸು ನಾಮದಲ್ಲಿ ತಂದೆ. ಆಮೇನ್, ಆಮೇನ್.